ಸರ್ ಇವತ್ತು ನಿಜ ಹೇಳ್ತಾ ಇದ್ದೀನಿ ಕೇಳಿ, ಇದುವರೆಗೂ ಯಾರಿಗೂ ಹೇಳಿಲ್ಲ ವಿಷಯ. ಒಬ್ರು ತರಕಾರಿ ಮಾರೋರಾಗಿರ್ಬೋದು, ಕ್ಯಾಬ್ ಓಡಿಸೋರಾಗಿರ್ಬೋದು, ಆಟೋ ಓಡಿಸೋರು ಕೂಡ 2 ತಿಂಗಳಿಗೆ 2 ಲಕ್ಷ ದುಡ್ಡು ಮಾಡ್ಬೋದು ಸರ್. ಅದೇಂಗೆ ಸರ್? ಸರ್ ಇದು ಕಾಣಿಸ್ತಾ ಇದೆಯಲ್ಲ 76ನೇ ನಂಬರ್ ಸೈಟು, ನಿಮ್ಮ ವಿಡಿಯೋ ನೋಡಿ USA ಇಂದ ತಗೊಂಡಿದ್ದಾರೆ ಸರ್. 112ನೇ ನಂಬರ್ ಸೈಟ್ ಕಾಣಿಸ್ತಾ ಇದೆಯಲ್ಲ, ಇದು ಸೌದಿ ಅರೇಬಿಯಾದಿಂದ ಸರ್ ತಗೊಂಡಿರೋದು. ಯಾಕೆ ಅಂತಂದ್ರೆ ಸುತ್ತಮುತ್ತ ಮಾಡೋದೆಲ್ಲ ಮಾರ್ಕೆಟಿಂಗ್, ಯಾರು ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳಕ್ ಹೋಗಲ್ಲ. ಮತ್ತೆ ನೀವು ಲಾಸ್ ಮಾಡ್ಕೊಂಡು ಕೊಡ್ತಾ ಇದ್ದೀರಾ ಜನಕ್ಕೆ? ಸರ್ ಈಗ ಕಾಣಿಸ್ತಾ ಇದೆಯಲ್ಲ, ಇದು 108ನೇ ನಂಬರ್ ಸೈಟು, ಅವ್ರು ಆಕ್ಚುಲಿ ತರಕಾರಿ ಮಾರೋರು. ಈ ತಾರಾಕೋಗಿ ರೋಡ್ ತಾರಾಕೋಕ್ಕೂ ಮುಂಚೆ ಬಂದು 20 ರೂಪಾಯಿ, 10 ರೂಪಾಯಿ, 50 ರೂಪಾಯಿ ಕಂತೆ ತಗೊಂಬಂದು ಕೊಟ್ಟು ನನಗೆ ಸೈಟ್ ರಿಜಿಸ್ಟರ್ ಮಾಡ್ಕೊಂಡ್ರು. ಈ ತಾರ್ ಹಾಕಿದಾದ್ಮೇಲೆ ಆ ಡೆವಲಪ್ಮೆಂಟ್ ಆದ್ಮೇಲೆ ಈ ಸೈಟ್ ಬಂದು 8 ಲಕ್ಷಕ್ಕೆ ತಗೊಂಡಿದ್ದು ಈಗ 10 ಲಕ್ಷ ಓಡ್ತಾ ಇದೆ. ಫಾರಿನರೇ ಬಂದು ನಮ್ಮ ಹತ್ರ ಸೈಟ್ ತಗೊಂಡಾರೆ. ಫಾರಿನರ್ ಅಂದ್ರೆ ಅವ್ರು ಏನು ಇಲ್ಲಿ ಬಂದು ಜಾಗ ನೋಡಿಲ್ಲ, ಅವರು ಸುತ್ತಮುತ್ತ ಗೂಗಲ್ ಅಲ್ಲಿ ಲೊಕೇಶನ್ ಏನೇನು ಡೆವಲಪ್ಮೆಂಟ್ ಬರ್ತಾ ಇದೆ, ಏರ್ಪೋರ್ಟ್ ಆಗಿರ್ಬೋದು, ಕ್ವೀನ್ ಸಿಟಿ ಆಗಿರ್ಬೋದು, ಈಗ ಏರ್ಪೋರ್ಟ್ ಬರ್ತಾ ಇರೋಂಥ ಟೋಲ್, ಕನ್ಮಂಗ್ಲ ಹತ್ರ ಟೋಲ್ ಬರ್ತಾ ಇರೋದು ಆಗಿರ್ಬೋದು, ಎಲ್ಲ ಅವ್ರು ಆನ್ಲೈನ್ ಅಲ್ಲೇ ಚೆಕ್ ಮಾಡ್ಕೊಂಡು ಬಂದು ಸೈಟ್ ತಗೊಂಡಿರೋದು ಸರ್ ಅವರು. ನಿಮ್ಮ ಲೇಔಟ್ ನೋಡೋಣ ಸರ್. 100% ಬನ್ನಿ ಸರ್. ಸರ್ ಎಷ್ಟು ಡೈಮೆನ್ಷನ್ ಸರ್ ಇರೋದು? ಎಷ್ಟು ಎಕರೆ? ಯಾವ ಸರ್ ಇದು 5 ಎಕರೆ ಪ್ರಾಜೆಕ್ಟು ನಮ್ದಿದು. ಈ ಏರಿಯಾದಲ್ಲೇ ಇದು 3ನೇ ಪ್ರಾಜೆಕ್ಟ್ ಸರ್. ಅದು ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಫೇಸ್ 1 ಪ್ರಾಜೆಕ್ಟ್. ಅದು 18 ಎಕರೆ ಬರುತ್ತೆ ಸರ್. 18 ಎಕರೆ ಕರೆಕ್ಟಾಗಿ ಸರ್ವಿಸ್ ಕೊಟ್ಟಿರೋದಕ್ಕೆ ನಾವು ಇಲ್ಲಿ ಪಕ್ಕದಲ್ಲಿ ಮಾಡೋಕ್ಕಾಗೋದು. ದಿನೇಶ್ ಅವರೇ, ಈಗ ನಿಮ್ಮ ಲೇಔಟ್ ಅಲ್ಲಿ ಈಗ ಇರ್ತಕ್ಕಂಥದ್ರಲ್ಲಿ ಏನೇನು ಅಮ್ಯೂನಿಟೀಸ್ ಕೊಟ್ಟಿದ್ರೆ, ಏನೇನು ಡೆವಲಪ್ಮೆಂಟ್ ಆಗಿದೆ ಸರ್? ನೋಡಿ, ಎಲ್ಲ ಬಾಕ್ಸ್ ಡ್ರೈನೇಜ್ ಬರುತ್ತೆ ನಿಮಗೆ, ಕಂಪ್ಲೀಟ್ ಬಾಕ್ಸ್ ಡ್ರೈನೇಜ್ ಬರುತ್ತೆ, ಯಾವುದೇ ರೀತಿ ಓಪನ್ ಬರಲ್ಲ. CC ಡ್ರೈನ್ ಆಗಿದೆ, ಆಮೇಲೆ ಕರ್ಬ್ ಸ್ಟೋನ್ ಬರುತ್ತೆ, ಸೈಟ್ ಮಾರ್ಕ್ ಆಗಿದೆ, ಸೈಟ್ ನಂಬರಿಂಗ್ ಆಗಿದೆ. ಪ್ರತಿ ಒಂದು ಸೈಟ್ಗೂ ಇಂಡಿವಿಜುವಲ್ ಲೈನ್ ವಾಟರ್ ಲೈನ್ ಬಂದಿದೆ ಸರ್, ಇಂಡಿವಿಜುವಲ್ ಸ್ಯಾನಿಟರಿ ಲೈನ್ ಬಂದಿದೆ. ನಿಮ್ಗೆ ಏನಿಲ್ಲ, ಲೇಔಟ್ ಮುಂದೆನೆ ನಿಮ್ಗೆ ನೀರಾಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಎಲ್ಲ ಬರುತ್ತೆ. ಆಮೇಲೆ ಪ್ರತಿ ಒಂದು ಸೈಟ್ಗೂ ಒಂದೊಂದು ಮರ ನೆಟ್ಟಿದೀವಿ ಸರ್. ಆಮೇಲೆ ನಮ್ದೇ ಆದಂತ ಓನ್ ಬೋರ್ವೆಲ್ ಇದೆ, ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ, ಟ್ರಾನ್ಸ್ಫಾರ್ಮರ್ ಆಗಲಿ ಎಲ್ಲ ಪ್ರತಿಯೊಂದು ರೆಡಿ ಇದೆ. ಟೋಟಲ್ ಎಷ್ಟು ಸೈಟ್ಸ್ ಇದೆ ಇಲ್ಲಿ ಸರ್? ಇಲ್ಲಿ 145 ಸೈಟ್ ಬರುತ್ತೆ. ಇಲ್ಲಿ ಏನಂತಂದ್ರೆ ನಾವು ಎಲ್ಲಾ ಡೈಮೆನ್ಷನ್ ಮಾಡಿದೀವಿ ಸರ್. ಇದಕ್ಕೆ ಬಂದು 1953ರಿಂದ ಇಲ್ಲಿವರೆಗೂ ಏನೇನ್ ಡಾಕ್ಯುಮೆಂಟ್ ಬೇಕೋ ಎಲ್ಲಾ ಡಾಕ್ಯುಮೆಂಟ್ ಹಾಕಿದೀವಿ ಸರ್. ಬ್ಯಾಂಕ್ ಅವ್ರು ಚೆಕ್ ಮಾಡೋದು 30 ವರ್ಷ ಡಾಕ್ಯುಮೆಂಟ್ ಸರ್, ನಾವು ಹಾಕಿರೋದು 70 ವರ್ಷ ಡಾಕ್ಯುಮೆಂಟ್ ಸರ್. ದಿನೇಶ್ ಅವರೇ, ಈಗ ಲೇಔಟ್ ಅಲ್ಲಿ ಒಂದು ಸೈಟ್ ನೋಡಿದ ತಕ್ಷಣ ಜನ ಏನಂತಾರೆ, ಸುತ್ತಮುತ್ತ ಏನಿಲ್ಲ ಏನೋ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡ್ತಾರೆ. ಈಗ ಏನೇನಿದೆ ಸರ್ ನಿಮ್ ಲೇಔಟ್ ಅಲ್ಲಿ ಸುತ್ತಮುತ್ತ? ಸರ್ ಈಗ ಅಲ್ಲಿ ಕ್ರಿಸ್ತ ಜಯಂತಿ ಯೂನಿವರ್ಸಿಟಿ ಬರುತ್ತೆ. ಕ್ರಿಸ್ತ ಜಯಂತಿ ಯೂನಿವರ್ಸಿಟಿ ಅಂತಂದ್ರೆ ಯೂನಿವರ್ಸಿಟಿ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಅದು 2 ಎಕರೆ ಪೂರ್ತಿ ಒಂದು ಕಂಪ್ಲೀಟ್ ಸ್ಕೂಲ್ ಮಾಡಿತ್ತು ಸರ್, ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತದು. ಆಮೇಲೆ ನಿಮ್ಗೆ ಈಗ ದೊಡ್ಡಬಳ್ಳಾಪುರ ಟು ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಮಾಡ್ತಾ ಇದ್ದಾರೆ. ಅದೇನಂತಂದ್ರೆ ಈಗ ನೆನ್ಮಂಗ್ಲಿಂದ ಅದು ಚಿಕ್ಕಮದ್ರೆಗೆ ಹೋಗೋ ರೋಡ್ ಏರ್ಪೋರ್ಟ್ ರೋಡ್ ಮಾಡ್ತಾರೆ. ಅದು ಬರ್ತಾ ಇರೋದು 6 ಲೈನ್ ರೋಡ್. ಈಗ ಜಸ್ಟ್ ಬರೀ 2 ಲೈನ್ ಮಾಡಿದ್ದಾರೆ. ಅದು 100 ಮೀಟರ್ ರೋಡ್ ಬರ್ತಾ ಇರೋದು. ಈಗ ಬರೀ ನಿಮ್ಗೆ ಮಾಡಿರೋದು 100 ಅಡಿ ರೋಡ್ ಅಷ್ಟೇನೆ. ಇನ್ನು 220 ಅಡಿ ರೋಡ್ ಬರುತ್ತೆ, ಅದು 2 ಲೈನ್ ಬರುತ್ತೆ. ಆಮೇಲೆ ಇಲ್ಲೇ ಪಕ್ಕದಲ್ಲೇ ನಿಮ್ದೊಂದು 500 ಮೀಟರ್ಸ್ ಅಲ್ಲೇ 600 ಎಕರೆ ಇಂಡಿಯನ್ ನೇವಿ ಜಾಗ ಸಿಗುತ್ತೆ ಸರ್. ಅಲ್ಲಿ ನೀವು ಇಂಡಿಯನ್ ನೇವಿ ಜಾಗ ಈಗ ಹೆಂಗೆ ಜಾಲಹಳ್ಳಿ ಏರ್ ಫೋರ್ಸ್ ನೋಡಿದಿರಲ್ಲ, ಎಕ್ಸಾಕ್ಟ್ ಅದೇ ತರ ಬರೋದು. ಅದ್ರ ಒಳಗಡೆಯಿಂದಾನೆ ನಮ್ ಲೇಔಟ್ಗೆ ಎಂಟ್ರಿ ಬರೋದು. ಅದು ನಮ್ ಪ್ರಾಪರ್ಟಿ ಅಡ್ಜಸೆಂಟ್ ಆಗಿರೋದ್ರಿಂದ ನಿಮ್ಗೆ ತುಂಬಾನೇ ಸೆಕ್ಯೂರಿಟಿ ಇರುತ್ತೆ ಸರ್. ನೀವು ಹೇಳಿರೋ ಇಷ್ಟು ಇನ್ಫಾರ್ಮೇಶನ್ ಗೂಗಲ್ ಮಾಡಿದ್ರೆ ನೋಡೋಂತ ವೀಕ್ಷಕರು ಸಿಗುತ್ತಾ? 100% ಸರ್. ನೀವು ಇಲ್ಲಿ ಖುದ್ದಾಗಿ ನಮ್ ಕ್ಯಾಬಲ್ ಬಂದ್ರಿ ಅಂದ್ರೆ ನಾವೇ ಕರ್ಕೊಂಡೋಗಿ ಏನೇನ್ ಡೆವಲಪ್ಮೆಂಟ್ ಇದು ವಿಡಿಯೋದಲ್ಲಿ ಹೇಳಿರೋದು ಎಲ್ಲಿದೆ ಎಲ್ಲ ಅಂತ ಖುದ್ದಾಗಿ ತೋರಿಸ್ತೀವಿ ನಾವೇನೆ. ದಿನೇಶ್ ಅವರೇ, ಈಗ ನಿಮ್ಮ ಲೇಔಟ್ ಅಲ್ಲಿ ಎಷ್ಟೆಲ್ಲ ಡೈಮೆನ್ಷನ್ ಸೈಟ್ಸ್ ಇದೆ ಮತ್ತೆ ಪ್ರೈಸ್ ಬಗ್ಗೆ ಡಿಸ್ಕ್ಲೋಸ್ ಮಾಡ್ಬೋದಾ? ಖಂಡಿತ ಸರ್. ಇಲ್ಲಿ ನೋಡಿ, ಸುತ್ತಮುತ್ತ ವಿಚಾರಿಸಿ ಸರ್, ನಮ್ದೊಂದಕ್ಕೆ ಬರಬೇಡಿ. ಸುತ್ತಮುತ್ತ ಯಾವ್ಯಾವ ಪ್ರಾಜೆಕ್ಟ್ ಇದೆ ಎಲ್ಲ ನೋಡ್ಕೊಂಡು ಎಲ್ಲ ವಿಚಾರಿಸ್ಕೊಂಡು ಕೊನೆಗೆ ನಮ್ಮ ಪ್ರಾಜೆಕ್ಟಿಗೆ ಬನ್ನಿ ಸರ್. ಯಾಕೆ ಅವರೆಲ್ಲ ಮಾರ್ಕೆಟಿಂಗು ಇದು ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಅವರೆಲ್ಲ ಪ್ರೈಸ್ ವೈಸ್ ಜಾಸ್ತಿ ಇಟ್ಟಿರ್ತಾರೆ ಸರ್. ನೀವು ಹಂಗಾರೆ ಲಾಸ್ ಮಾಡ್ಕೊಂಡು ಕೊಡ್ತಾ ಇದ್ದೀರಾ ಸರ್? ಲಾಸ್ ಯಾಕೆ ಮಾಡ್ಕೊಂಡು ಕೊಡೋಣ, ಕಾಮನ್ ಸೆನ್ಸ್ ಸರ್ ಜನಗಳಿಗೆ. ಮಾರ್ಕೆಟಿಂಗ್ ಅವ್ರ ಹತ್ರ ಹೋದ್ರಿ ಅಂದ್ರೆ ಬ್ರೋಕರೇಜ್ ಚಾರ್ಜ್, ಆ ಚಾರ್ಜ್ ಈ ಚಾರ್ಜ್ ಎಲ್ಲ ಉಳ್ಕೊಳ್ಳುತ್ತೆ. ಮಿನಿಮಮ್ ಅಂದ್ರೆ 3ರಿಂದ 4 ಲಕ್ಷ ಉಳಿಯುತ್ತೆ ಸರ್. 200 ರೂಪಾಯಿ ಮಾರ್ಜಿನ್ ಇಟ್ಕೊಂಡ್ರು ಅಂದ್ರೆ ಮಿನಿಮಮ್ 3 ಲಕ್ಷ ರೂಪಾಯಿ ಆ ಚಾರ್ಜೇ ಉಳಿಯುತ್ತಲ್ಲ ಸರ್. ನಾವಿಲ್ಲಿ ಲಾಸ್ ಮಾಡ್ಕೊಂತ ಇಲ್ಲ. ನಮ್ಗೆ ಏನ್ ಖರ್ಚು ಬಂದಿದೆ, ನಮ್ಗೆ ಏನಿದೆ ಅದನ್ನ ಮಾತ್ರ ನಾವು ತಗೊಂತಾ ಇರೋದು ಅಷ್ಟೇ. ಈಗ ಏನ್ ಡೈಮೆನ್ಷನ್ಸ್ ಇದೆ, ಎಷ್ಟು ಸೈಟ್ಸ್ ಪ್ರೈಸ್ ಹೇಳ್ಬಿಡಿ ಸರ್. ಈಗ ನೋಡಿ ಸರ್, 2030ಗೆ ಬಂದು 8 ಲಕ್ಷ ಆಗುತ್ತೆ, 30-40ಗೆ ಬಂದು 16 ಲಕ್ಷ ಆಗುತ್ತೆ ಸರ್. ಓಕೆ ದಿನೇಶ್ ಸರ್, ಈ ಲೇಔಟ್ಗೆ ಬರೋದಾದ್ರೆ ಜನ ಹೇಗೆ ಬರಬೇಕು ಅಂತ? ಸರ್, ಸ್ಕ್ರೀನಲ್ಲಿ ಕಾಣ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ ಟೈಮ್ಗೆ ಯಾವ ಡೇಗೆ ಫ್ರೀ ಇರ್ತೀರ ಅಂತ ಜಸ್ಟ್ ವಿಸಿಟ್ ಕನ್ಫರ್ಮ್ ಮಾಡಿದ್ರೆ ಸಾಕು ಸರ್. ನಮ್ಮ ಕಡೆಯಿಂದ ಎಕ್ಸಿಕ್ಯೂಟಿವ್ ಕರ್ಕೊಂಬರ್ತೀನಿ. ಈಗ ಏನೇನು ಡೆವಲಪ್ಮೆಂಟ್ ಹೇಳಿದ್ದೀನಲ್ಲ ಸರ್, ಅದು ತೋರಿಸ್ಬಿಟ್ಟೆ ಲೇಔಟಿಗೆ ಕರ್ಕೊಂಬರ್ತೀನಿ. ಅಲ್ಲಿಂದ ತೋರಿಸ್ಕೊಂಡೆ ಅವೆಲ್ಲ ತೋರಿಸ್ಕೊಂಡು ನಾವು ಲೇಔಟಿಗೆ ಕರ್ಕೊಂಬರೋದು.